ಆಫೀಸರ್ಸ್ಗೆ ಅಲ್ಲ ನಮ್ಮದು ಸ್ಟೇಟ್ ಫಸ್ಟ್ ಹೇಳ್ಬಿಡ್ತೀನಿ. ಮಸ್ಟ್ ಪೊಸೆಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ದ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ದ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ಸೊ ನಮ್ಮ CNR ಈ ಥರ ಇದೆ. ನಮ್ಮ CNR ಮೇಲೆ ನೋಟಿಫಿಕೇಶನ್ ಕರೆದಿರೋದು, ಓಕೆನಾ. ಆಮೇಲೆ ನರ್ಸಿಂಗ್ ಆಫೀಸರ್ಸ್ಗೆ ಮಸ್ಟ್ ಹ್ಯಾವ್ ಪೊಸೆಸ್ಡ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಅನ್ ಅಥಾರಿಟಿ authorized by the government of Karnataka, must have registered in the Karnataka Nursing Council. ಸೊ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ, ನಮ್ಮ CNR ಪ್ರಕಾರ ನಾವು ನೋಟಿಫಿಕೇಶನ್ ಕರೆದಿದ್ವಿ KE. ಆ ನೋಟಿಫಿಕೇಶನ್ ಮೇಲೆ ನಾವು KE ಇಂದ ಕರೆದ ಮೇಲೆ ನಿಮಗೆ ಇರೋದು ದಿಸ್ ಇಸ್ ದ ಪರ್ಫೆಕ್ಟ್ ಪಕ್ಕ. ನಾನು ನಮ್ಮ ಇಲಾಖೆಗೆ ಅವಶ್ಯಕತೆ ಇರುವ ಪೋಸ್ಟನ್ನು ಈ ಥರ CNR ಬಂದಿರೋದ್ರ ಮೇಲೆ ನಾವು ಕರೆದಿದ್ದೀವಿ. ನಿಮ್ದು ಏನೇನಿದೆ ನಿಮ್ಮ ಅನಿಸಿಕೆ ಹೇಳಿ ಮಾತಾಡಿ. ಅದು CNR ರೂಲು ನೀವು ಏನು ಅಬ್ಜೆಕ್ಷನ್ ಯಾವಾಗ ಕರೆದಿದ್ದೀರಾ ನಮಗೆ ಗೊತ್ತಿಲ್ಲ. ಅದು ಇವಾಗ ನಮ್ಮದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಬರುತ್ತೆ, ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಆ ಪ್ರಕಾರ ಏನಿದೆ ಫಾರ್ ಫಾರ್ಮಸಿಸ್ಟ್ ಪೋಸ್ಟು ಡಿ ಫಾರ್ಮಾ, ಬಿ ಫಾರ್ಮಾ, ಅಲಾಂಗ್ ವಿತ್ ದಟ್ ಫಾರ್ಮ್ ಡಿ, ದೇ ಆರ್ ಎಲಿಜಿಬಲ್ ಫಾರ್ ದಿ ಫಾರ್ಮಸಿಸ್ಟ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅವ್ರು ಕೊಟ್ಟಿರೋ ಮೇಲೆ ಏನಾದ್ರೂ ಅದು ಚೇಂಜ್ ಆಗಿಲ್ಲ, CNR ರೂಲ್ ಚೇಂಜ್ ಮಾಡ್ಕೊಂಡಿಲ್ಲ ನೀವು. ಅದು CNR ರೂಲ್ ಚೇಂಜ್ ಮಾಡಿಕೊಂಡು ಫಾರ್ಮಸಿಸ್ಟ್ ಅವ್ರಿಗೆ ಬಿ ಫಾರ್ಮಾ ಡಿಗ್ರಿ ಅವರು ಕೂಡ ಎಲಿಜಿಬಿಲಿಟಿ ಕೊಡಬೇಕು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟು. ನಮಗೆ ಯೂಶಲಿ ದ CNR ವಾಟ್ ವಿ ಡೂ ಇಸ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ಸ್. ನಮ್ಮ ಇಲಾಖೆಗೆ ಬೇಕಾಗಿರುವ ಕೆಲಸ ಕಾರ್ಯ ಅಥವಾ ಅವ್ರ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಫಾರ್ಮಸಿ ಆಫೀಸರ್, ಅದರ ಮೇಲೆ CNR ಮಾಡ್ತೀವಿ. ನಮಗೆ ಮೇನ್ ಆಗಿರೋದು ಡ್ರಗ್ ಡಿಸ್ಟ್ರಿಬ್ಯೂಷನ್ ಇನ್ ಡಿಸ್ಪೆನ್ಸರೀಸ್. ನಮ್ಮ ಕಾರಾವೆ ಚಿಕಿತ್ಸಾಲಯಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಮಗೆ ಮೆಡಿಸಿನ್ ಡಿಸ್ಟ್ರಿಬ್ಯೂಟ್. ಸೊ ಹಾಗಾಗಿ ನಾವು ಡಿಪ್ಲೊಮಾ ನಮ್ಮ ಇಲಾಖೆಗೆ ಅವಶ್ಯಕತೆ ಇರುವ ಕೆಲಸ ನಿರ್ವಹಣೆಗೋಸ್ಕರ ಮಾಡಿರೋ CNR. ಇದು ಎಲ್ಲ ಎಂಪ್ಲಾಯರ್ಗೂ ಹೋಗುತ್ತೆ. ನೀವು ಹೇಳ್ದಂಗೆ ನಾನು ಒಪ್ಕೊಂಡೆ, ಬಟ್ ನಮ್ಮ ಇಲಾಖೆಗೆ ಬೇಕಾಗಿರೋ ಅವಶ್ಯಕತೆ, ನಮ್ಮ ಇಲಾಖೆಗೆ ಅವಶ್ಯಕತೆ ಇರೋದನ್ನ ನಾವು CNR ಅಲ್ಲಿ ಹಾಕುತ್ತೀವಿ. ನಮ್ಮ ಇಲಾಖೆಗೆ ಮೇನ್ ಆಗಿ ಬರೋದು ಔಷಧಿ ವಿತರಣೆ ಚಿಕಿತ್ಸಾಲಯಗಳಲ್ಲಿ ಆಗಬೇಕು, ಆಸ್ಪತ್ರೆಯಲ್ಲಿ ಆಗಬೇಕು. ಅದಕ್ಕೆ ಡಿ ಫಾರ್ಮಸಿನೇ ಬೇಕು ಅಂತ ನಾವು ಮಾಡಿಕೊಂಡು CNR ಈಗ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಇಲಾಖೆಗೆ ಅವಶ್ಯಕತೆ ಇರುವ ಪೋಸ್ಟ್ ಅಲ್ಲಿ ಮಾತ್ರ ತಗೋಬೇಕಲ್ವಾ? ಒಪ್ಕೋತೀರಾ? ಮೇಡಮ್, ಔಷಧ ವಿತರಣೆ ಏನಿದೆ ಅಲ್ಲ, ಇವಾಗ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇದಾವೆ, ಲೈಕ್ RRB ರೈಲ್ವೇದು, ಆಮೇಲೆ ESIC ಸೆಂಟ್ರಲ್ ಗೌರ್ಮೆಂಟ್, ಅವ್ರದ್ರಲ್ಲಿ ಏನಿದೆ ಡಿಗ್ರಿ ಮತ್ತೆ ಡಿಪ್ಲೊಮಾ ಇಬ್ಬರು ಕೂಡ ಎಲಿಜಿಬಲ್ ಮಾಡ್ತಾರೆ. ಆದ್ರೆ ಯಾಕೆ ಸ್ಟೇಟ್ ಅಲ್ಲಿ ಇದು ಬಿ ಫಾರ್ಮ್ ನೀವು ಎಲಿಜಿಬಲ್ ಮಾಡ್ತಾ ಇಲ್ಲ ಅಂತ ಅದು ಚೇಂಜ್ ಮಾಡ್ಕೋಬಹುದಲ್ಲ ನೀವು? CNR ಚೇಂಜ್ ಮಾಡ್ಕೊಳ್ಳೋ ಬರುತ್ತೆ. ಇವಾಗ ನೀವು ಅಬ್ಜೆಕ್ಷನ್ ಕೊಡಿ, ನಾವೆಲ್ಲ ವಿತ್ ಪ್ರೂಫ್ ನಿಮ್ಗೆಲ್ಲ ಕೊಡ್ತೀವಿ, ಎವಿಡೆನ್ಸ್ ಇದೆ ಮೇಡಮ್. ಫಾರ್ಮಸಿ ಕೌನ್ಸಿಲ್ ಸೊ ಇದರಲ್ಲಿ ಡಿ ಫಾರ್ಮಾ, ಬಿ ಫಾರ್ಮಾ, ಫಾರ್ಮ್ ಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಡಿಫ್ರೆಂಟ್ ಜಾಬ್ ಎಲ್ಲ ನೋಟಿಫಿಕೇಶನ್ ಬಂದಿರೋದು ಕೂಡ ಇದೆ. ಏಮ್ಸ್ ಅಲ್ಲಿ ಇದೆ, ಮೇಡಮ್. ಇವಾಗ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದರಲ್ಲಿ ಕೂಡ ರೀಸೆಂಟ್ ಆಗಿ CNR ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫಾರ್ಮಸಿಸ್ಟು ಡಿ ಫಾರ್ಮಾ ಅಂಡ್ ಬಿ ಫಾರ್ಮಾ ಇಲ್ಲಿ ಕೊಡ್ತಾರೆ. CNR ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದಾರೆ ಜೂನ್ ಅಲ್ಲಿ 2026 ಇಲ್ಲಿ ಮೆಡಿಕಲ್ ಎಜುಕೇಶನ್ ಅಲ್ಲಿ. ನಾವು ಕೆಲಸ ಮಾಡ್ತಾ ಇರೋದು HFW, ಹೆಲ್ತ್ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಕಾರ ಇನ್ ಪಾರ್ ವಿತ್ ESI. ವಿ ಆರ್ ಆಲ್ವೇಸ್ ಗೋಯಿಂಗ್ ವಿತ್ HFW ಇನ್ ಪಾರ್. ಹೆಲ್ತ್ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಅವ್ರು ಇರೋದು ಡಿ ಫಾರ್ಮಾನೇ ಕೊಟ್ಟಿರೋದು. ಒಂದು ನಿಮಿಷ, ನೀವು ಹೇಳ್ಬೋದು, ನೀವು 1, 2, 3, 100 ಎಷ್ಟು ತರ ಹೇಳ್ಬೋದು, ಬಟ್ ನಾವು ESI ನಾವು ಹೋಗ್ತಾ ಇರೋದು ಇನ್ ಪಾರ್ ವಿತ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಫಾರ್ಮಸಿ ಪೋಸ್ಟ್ಗೆ, ಫಾರ್ಮಸಿ ಆಫೀಸರ್ಗೆ ಡಿ ಫಾರ್ಮನೇ ಇರೋದು. ಅವರು ಅದೇ ತಗೊಂಡಿದ್ದಾರೆ. ಇದು ಸೆಂಟ್ರಲ್ ESIC ಸೇಮ್ ಇದು ಕೂಡ. ಇದರಲ್ಲಿ ಕೂಡ ಏನು ಕೊಟ್ಟಿದ್ದಾರೆ, ನರ್ಸಿಂಗ್ ಅವ್ರಿಗೆ BSc ನರ್ಸಿಂಗ್, ಆಮೇಲೆ ಫಾರ್ಮಸಿಸ್ಟ್ ಅವ್ರಿಗೆ ಡಿಗ್ರಿ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲದರಲ್ಲಿ ಎಲಿಜಿಬಲ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ಬಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದನ್ನ ಚೇಂಜ್ ಮಾಡಬೇಕು ಅನ್ನೋದು ನಮ್ದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ನಾವು ಇನ್ ಪಾರ್ಟ್ ಮೆಡಿಕಲ್ ಎಜುಕೇಶನ್ ಹೋಗ್ತಾ ಇಲ್ಲ. ಇನ್ನೊಂದು ಮನವರಿಗೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, HFW ಮೂಲೆ ಹೋಗ್ತಾ ಇರೋದು, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮೂಲಕ ನಾವು ಹೋಗ್ತಾ ಇರೋದು. ಅದ್ರಲ್ಲಿ ಇವಾಗ್ಲೂ ಫಾರ್ಮಸಿ ಆಫೀಸರ್ಗೆ ಡಿ ಫಾರ್ಮಾನೇ ಇರೋದು. ಆ ಪ್ರಕಾರ ನಮ್ದು CNR ಆಗಿರೋದು. ನಿಮ್ಮ ಅನಿಸಿಕೆಗಳು ನಿಮ್ದು ಇರೋದು ಹೇಳಿವಿ, ತಪ್ಪೇನಿಲ್ಲ. ಇವಾಗ CNR ರೂಲ್ ಚೇಂಜ್ ಮಾಡೋಕ್ಕಾಗುತ್ತಾ ಇಲ್ವಾ? ಈಗ CNR ರೂಲ್ಸ್ಗಳನ್ನ ಚೇಂಜ್ ಮಾಡಬೇಕು. ಈಕ್ವಲ್ ಏನಿದೆ, ಬಿ ಫಾರ್ಮ್ ಮುಗ್ದವ್ರು ಏನ್ ಮಾಡಬೇಕು? ಅವ್ರಿಗೆ ಅನ್ಯಾಯ ಆಗ್ತದಲ್ಲ. ಯಾವ ಜಾಬ್ ಇಲ್ಲ ಮೇಡಮ್, ಡಿಗ್ರಿ 8 ರಿಂದ 9 ವರ್ಷ ಆಯ್ತು. 8 ರಿಂದ 9 ವರ್ಷ ಆಯ್ತು ಇವಾಗ ಕರೆದಿರೋದು. ಡಿ ಫಾರ್ಮ್ ಆದವ್ರು ಅಷ್ಟೇ ಕೆಲಸ ಮಾಡಬೇಕು, ಬಿ ಫಾರ್ಮ್ ದವರು ಮಾಡಬಾರ್ದ? ಅವ್ರಿಗೆ ಅನ್ಯಾಯ ಆಗುತ್ತೆ. ಆಕ್ಚುಲಿ HFW ಹೊಸದಾಗಿ ಆಗಿದೆ ಅಲ್ವಾ ಪ್ರದೀಪ್ ಅವರೇ?
ಬಿ ಫಾರ್ಮಾ ಮಾಡಿರೋರಿಗೆ ಪ್ರಮೋಷನಲ್ ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಗ್ರಾಜುಯೇಟ್ HFW ಅಲ್ಲಿ ಗ್ರಾಜುಯೇಟ್ ಪೋಸ್ಟ್ ಇದೆ 50% ಅವ್ರು ಹೋಗಿದ್ರು ನಮ್ಗೇನೋ ಇಲ್ವಾ ಫೈನಾನ್ಷಿಯಲ್ ಇರ್ತಾರೆ ಅವರು ಅದಕ್ಕೆ ಸೆಲೆಕ್ಟ್ ಆಗ್ಲಿ. ಬಟ್ ಏನು ಅಂದ್ರೆ ಬಿ ಫಾರ್ಮದವರಿಗೆ 50%, ಬಿ ಫಾರ್ಮದವರಿಗೆ 50%, JNM ದವರಿಗೆ 50%, BS ಅವರಿಗೆ 50%. ಯಾವುದನ್ನೂ ಸಮಸ್ಯೆಗಳಿರಲ್ಲ. C&R ಚೇಂಜ್ ಮಾಡ್ಕೊಳ್ಳೋದು ಎಷ್ಟೊತ್ತಿದೆ. ಇವಾಗ ನಾವು ಡಿಪ್ಲೊಮಾ JNM ತೆಗಿರಂತ C&R ಆಗಿರೋದೇ 31 ಮೇ 2025 ಗೆ. ಅವಾಗ C&R ಆಗುವಾಗ್ಲೂ ಇದಕ್ಕೆ ಯಾರೋ ಒಬ್ಬ ಅಬ್ಜೆಕ್ಷನ್ ಗಳು ಹಾಕಿದ್ರೆ ಗೊತ್ತಿಲ್ಲ. ಕಲೆಕ್ಷನ್ ಆಗ್ತಾ ಇರುತ್ತೆ. C&R ಗಳಲ್ಲಿ ಆಫೀಸ್ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಇಲ್ಲ, ಅದು ಸಮಸ್ಯೆ. C&R ಮಾಡಿದ್ಮೇಲೆ ನಾವು ಟೈಮ್ ಕೊಡ್ತೀವಿ ನಿಮ್ಗೆ. ಯಾರು ಇದ್ರೆ ಅದಕ್ಕೆ ಅಬ್ಜೆಕ್ಷನ್ ರೇಸ್ ಮಾಡಿ ಅಂತ. ಎಲ್ಲೂ ಅಬ್ಜೆಕ್ಷನ್ ಬಂದಿಲ್ಲ. ಇವಾಗೆಲ್ಲ ತಾವೆಲ್ಲ ಬಂದಿದ್ದೀರಾ ಆಫ್ಟರ್ ಮೇಡಮ್ ನೋಟಿಫಿಕೇಶನ್. ನಮಗೆ C&R ರೂಲ್ ನೀವು ಅಬ್ಜೆಕ್ಷನ್ ಕಳಿಸಿರೋದು ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ರೆಗ್ಯುಲರ್ಲಿ ನಾವು ವೆಬ್ಸೈಟ್ ನೋಡೋದಕ್ಕೆ ಆಗೋದಿಲ್ಲ. ಓಕೆ, ಇವಾಗ ನೀವು ಜಾಬ್ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಪ್ರತಿಯೊಂದು ಗೊತ್ತಾಗಿರ್ತವೆ. ಇವು ನೋಟಿಫಿಕೇಶನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗೋದಿಲ್ಲ C&R ರೂಲ್ ಬಂದಿರೋದು. ನಮ್ಗೆ ಹೇಗೆ ಗೊತ್ತಾಗಬೇಕು? C&R ರೂಲ್ ನೀವು ಅಬ್ಜೆಕ್ಷನ್ ಕೇಳಿದ್ರೆ ವಿತ್ ಪ್ರೂಫ್ ನಾವೆಲ್ಲ ಕೊಡ್ತಿದ್ವಿ, ನಿಮಗೆ ಚೇಂಜ್ ಮಾಡಿ ಕೊಡ್ತಿದ್ವಿ ನಾವು. ಅಬ್ಜೆಕ್ಷನ್ಗೆ ಕರೆದಿದ್ವಿ, ದಿನಾನು ಬಿಟ್ಟಿದ್ವಿ. ನೀವು ನೋಡಿಲ್ಲ ಅಷ್ಟೇ, social- ಅದು ನೀವು ನೋಡಿಲ್ಲ. ಆಯ್ತು, ಬಟ್ ಇದು ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ. ನೀವು ಒಂದ್ ಮಾತು, ನಾವು ಕರೆದಿದ್ವಿ ಅಬ್ಜೆಕ್ಷನ್ಗೆ, ಚೆನ್ನಾಗಿ ನಮ್ಮ ಕಡೆ ಕರೆದಿದ್ವಿ. ಯಾವುದು ನೀವು ಅಬ್ಜೆಕ್ಷನ್ಸ್ ಬರ್ಲಿಲ್ಲ ನಮ್ಗೆ, ಆಯ್ತಾ? ಅಬ್ಜೆಕ್ಷನ್ ಕರೆದಿದ್ವಿ, 30 ಡೇಸ್ ಕರೆದಿದ್ವಿ. ಕೊಟ್ಟೆ ಕೊಡ್ತೀವಿ. ಕರೆದ್ಬಿಟ್ಟು ನಾವು ಮಾಡಿದ್ವಿ, ಕೊಟ್ಟಿದ್ದೀರಾ? ನೀವು ನೋಡಿಲ್ಲ ಯಾರಿಗೇನೂ ಅಷ್ಟೇ. ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಆಫೀಸ್ ಏನಾಗಿದೆ, ಕೆಲವೊಂದು ಈಗ ನೀವು ಇದನ್ನ ಅಬ್ಜೆಕ್ಷನ್ ಬಿಡಕ್ಕೆ ಒಂದು 30 ಡೇಸ್ ಕೊಟ್ಟಿದ್ದೀರಾ. ಅಲ್ಲಿ ಇರ್ತಕ್ಕಂಥ ಆಫೀಸರ್ಗಳಿಗೇನೆ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ. ಇನ್ನು ಹುಡುಗರಿಗೆಲ್ಲ ಏನು ಗೊತ್ತಿರುತ್ತೆ, ಯಾರಿಗೇನು ಗೊತ್ತಾಗಿದ್ರೆ ಅಬ್ಜೆಕ್ಷನ್ ನಾನೇ ಆಗ್ತಿದ್ದೆ. ಆಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ನರ್ಸಿಂಗ್ ಅಸೋಸಿಯೇಷನ್ದು ನಾನೇ ಅಬ್ಜೆಕ್ಷನ್ ಆಗ್ತಿದ್ದೆ, ಗೊತ್ತಾಗಿಲ್ಲ ವಿಚಾರ. ಅದಕ್ಕೇನು ಮಾಡಿ ಇವತ್ತಿಗೆ ಇದೇನು ನೋಟಿಫಿಕೇಶನ್ ಬಿಟ್ಟಿದೆ ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ಎಲ್ಲಕ್ಕೂ ಈಕ್ವಲ್, ನೀವು ಏನು ಡಿ ಫಾರ್ಮಾಗಿ ಅಷ್ಟೇ ಇದು ಮಾಡಿದ್ರಲ್ಲ, ಎಲ್ಲನೂ ಈಕ್ವಲ್ ಮಾಡಬೇಕು. 50% ಮಾಡಿ, ಎಲ್ಲನೂ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮ್ಮ ಮನವಿ ಕೊಡಿ. 25 ವರ್ಷದಿಂದ ಇನ್ನೂ ಆಗ್ತಾ ಇಲ್ಲ, ಆಗಿಲ್ಲ ಅನ್ಸುತ್ತೆ. ಇನ್ನೂ amendment ಇನ್ನೂ ಅಮೆಂಡ್ಮೆಂಟ್ ಅಲ್ಲಿ ಇದೆ, ಇನ್ನೂ ಆಗಿಲ್ಲ HFW. ಅಲ್ಲ ಮೇಡಮ್, ಇವಾಗ change ಮಾಡೋದು ಆದ್ರೆ ಏನ್ ಮಾಡ್ಬೇಕು ನಾವು ಎಷ್ಟು ಕಷ್ಟ ಇದೆ C&R ಅಮೆಂಡ್ಮೆಂಟ್ ಗೊತ್ತಾಯ್ತು. ಹೇಳಕ್ಕೆ ಎಕ್ಸಾಂಪಲ್ ತಗೊಂಡೆ ಅಷ್ಟೇ ಹೊರತು ನಾಟ್ ಮೇಡಮ್ ಏನು ಹೇಳ್ತಾ ಇಲ್ಲ. ಅಲ್ಲೂ 50-50 ಅಸೋಸಿಯೇಷನ್ ಇಟ್ಟಿದ್ದಾರೆ. ಯಾರು ಹೆಲ್ತ್ ಅಸೋಸಿಯೇಷನ್ ಇಟ್ಟಿದ್ದಾರೆ. ಅಮೆಂಡ್ಮೆಂಟ್ ಪ್ರೋಸೆಸ್ ಅಲ್ಲಿ ಇದೆ. ನಮ್ದು 2007 3 years ಇಂದ ನಡೀತಾ ಇದೆ. 3 years ಇಂದ ನಡೀತಾ ಇದೆ. ಮೇಡಮ್ ಇವಾಗ C&R ರೂಲ್ ನಿಮ್ಗೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿ ಫಾರ್ಮಾ ಮತ್ತೆ BS ನರ್ಸಿಂಗ್ ಮಾಡಿದವ್ರಿಗೆ ನಾನೇ ಯಾಕಂದ್ರೆ ಜಾಬ್ ಇಲ್ಲಾಂದ್ರೆ ಹಾಗೆ ಕೊಡ್ಬೇಕಾಗ್ತದೆ. ಈಗ ಏನಂದ್ರೆ ನಿಮ್ಮ ಮನವಿ ಕೊಡಿ. ಕಂಟಿನ್ಯೂಸ್ ಪ್ರಾಸೆಸ್ ರಿಕ್ರೂಟ್ಮೆಂಟ್ ನಡೀತಾನೆ ಇರುತ್ತೆ. ಜಾಬ್ ಇಲ್ಲ ಅಲ್ಲ, ಇರುತ್ತೆ ಮೇಡಮ್. ನಿಯಮೇ ತೋರಿಸಿದ್ದೀರಾ? ಎಲ್ಲ ಕಡೆ ಅವಕಾಶ ಇದ್ದೇ ಇದೆ. ಇದೇ ರೀತಿ ಸೆಂಟರ್ದಲ್ಲಿ ಬಾಸ್ ಫೈಟ್ ಇರುತ್ತೆ ಮೇಡಮ್. ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಲ್ಲಿ ಕರೆದಿದ್ದಾರೆ. ಕೆಲವೊಂದಿಷ್ಟು ಹುಡುಗರೆಲ್ಲ ಪಾಪ ನಮ್ಮ ಗರ್ಲ್ಸ್ ಸ್ಟೇಟ್ ಅಲ್ಲಿ ಬೇರೆ ಸ್ಟೇಟ್ ಎಲ್ಲ ಹೋಗಿ ಹೇಗೆ ಜಾಬ್ ಮಾಡ್ತಾರೆ ಅವರು. ಈ ಕರ್ನಾಟಕ ಸ್ಟೇಟ್ ಆದ್ರೆ ಇಲ್ಲೇ ಮನೇಲಾದ್ರೆ ಕಳಿಸ್ತಾರೆ ಜಾಬ್ ಮಾಡ್ತಾರೆ. ಅಲ್ಲ, ಇದೇ ರೀತಿನೂ ಜಯದೇವದಲ್ಲಿ ಮಾಡಿದ್ರು. BSc ಮಾತ್ರ ಕರೆದು JNM ಕರೀಲಿಲ್ಲ. ಅದಕ್ಕೆ ನಾನು ಹೋಗ್ಬಿಟ್ಟು ಅಬ್ಜೆಕ್ಷನ್ ಮಾಡಿ ಅವ್ರಿಗೆ ಎಷ್ಟೇ ಏನಕ್ಕೆ ನೀವು ಕೊಟ್ಟಿದ್ದೀರಾ ಅಂತ ಕೇಳಿದಾಗ JNM ಕೂಡ ಅವರು ತಗೊಂಡ್ರು ಗುಲ್ಬರ್ಗ ಹಾಸ್ಪಿಟ್ಲಿಗೆ. ಅಲ್ಲ, ನೀವು ಹೇಳೋದ್ರ ಪ್ರಕಾರ ನಮ್ಮ ಇಲಾಖೆಗೆ ಏನು ಅವಶ್ಯಕತೆ ಇವಾಗ ಹೇಳಿದಂಗೆ ಜಯದೇವನಲ್ಲಿ ಯಾಕೆ ತಗೊಂಡಿರಲ್ಲ JNM ಅಂದ್ರೆ ಸೂಪರ್ ಸ್ಪೆಷಾಲಿಟಿ. ಅದಕ್ಕೆ ಸ್ವಲ್ಪ BSc ನರ್ಸಿಂಗ್ ಮಾಡಿರೋರೇ ಬೇಕಾಗುತ್ತೆ. ಟೆಕ್ನಿಕಲಿ JNM ಕರೆಕ್ಟ್ ಅಲ್ವಾ? ಟೆಕ್ನಿಕಲಿ ದೇ ಬಿ ಸೌಂಡ್. ಸೊ ಆ ಥರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದಕ್ಕೆ ಅದನ್ನ ಕನ್ಸರ್ನ್ ಮಾಡಿ ಅವ್ರು ತಗೊಂಡಿರಲ್ಲ. ಆಗುತ್ತಲ್ಲ ಮೇಡಮ್. ಇವಾಗ ESI ಸೆಂಟರ್ದಲ್ಲಿ ಎಲ್ಲ ಇದೆ. ಅದು ESI ನಾವು ಎಷ್ಟು ಸೆಂಟರ್ದಲ್ಲಿ ಇರೋದು ಕೂಡ ನೀವು ಎಷ್ಟು ಕೂಡ ಮಾತಾಡಿದ್ರೆ ESI ನಡೆಯುತ್ತಪ್ಪ. ಈ ಕಡೆಯಿಂದ ಮನವಿ ಕೊಡಿ. ಒಂದು ನಿಮಿಷ ರೀ. ಆಯ್ತಾ? SIC ಅಲ್ಲ, ಈಗ ಆಗ್ತದ ಅಂದ್ರೆ ಈಗ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಏನು ಗೌರ್ಮೆಂಟ್ ಅಲ್ಲಿ ಫೈಟ್ ಮಾಡ್ಬೇಕು. ಏನ್ ಮಾಡ್ತೀರಾ ಮೇಡಮ್? ಚೇಂಜ್ ಮಾಡಿ ನಮ್ಗೆ ಎಲಿಜಿಬಿಲಿಟಿ ಸ್ಟೇಟ್ ಅಲ್ಲಿ ಇವಾಗಲೂ ESI ಹೌದು, ಪ್ರೈಮರಿ ಸೆಕೆಂಡರಿ ಕೇರ್ ಮಾತ್ರ ESI ಕೊಟ್ಟಿದ್ದಾರೆ. ESI ಅಲ್ಲಿ ಟರ್ಷರಿ ಕೇರ್ ಇಸ್ ಡನ್ ಬೈ ಅಥವಾ ಲುಕ್ ಆಫ್ಟರ್ಡ್ ಬೈ ESIC. ಅದಕ್ಕೂ ಟರ್ಷರಿ ಕೇರ್ಗೂ ನಮಗೂ ಬರಲ್ಲ. ನಮಗೆ ಕೊಟ್ಟಿರೋದು ಸ್ಟೇಟ್ಗೆ, ರಾಜ್ಯ ಸರ್ಕಾರಕ್ಕೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕೇರ್ ಮಾತ್ರ. ಮೇಡಮ್ ಪ್ರೈಮರಿ ಸೆಕೆಂಡರಿ ಕೇರ್ ಇವಾಗ ಬೇರೆ ಸ್ಟೇಟ್ ಅಲ್ಲಿ ಅವ್ರಿಗೆ ಡಿ ಫಾರ್ಮಾ ಬಿ ಫಾರ್ಮಾ ಎರಡು ಎಲಿಜಿಬಲ್ ಇದೆ ಮೇಡಮ್. ಅಲ್ಲಿ ನಿಮ್ಮ ಮನವಿ ಕೊಡಿ. ಇವಾಗ ಸ್ಯಾಲರಿ ನಮಗೆ ಅದೇ ಸೇಮ್ ಇರಲಿ. ಆಯ್ತು, ಕ್ವಾಲಿಫಿಕೇಶನ್ ಎಲ್ಲ ಸೇಮ್ ಇರಲಿ. ವೋಟ್ ಮಾಡ್ಬೇಕು ಇಲ್ಲಿ. ಯಾಕಂತಂದ್ರೆ KA ಕೊಟ್ಟು KAಗೂ ಕೂಡ ನಾವು ಏನ್ ತಿಳಿಸ್ಬೇಕು ತಿಳಿಸ್ತೀವಿ. ಬಟ್ ಯಾವ್ದನ್ನು ರಿಕ್ರೂಟ್ಮೆಂಟ್ ಆಗ್ಬಾರ್ದು. ಸಡನ್ ಆಗಿ ನೋಟಿಫಿಕೇಶನ್ ಆಗಿರೋದ್ರಿಂದ
ಕೊಡ್ತೀವಿ ನಾವು. ನಾವು ಕೊಡಿ ಅಂತ ಮನವಿ ಕೊಡಿ. ರಿಕ್ವೆಸ್ಟ್ ಕೊಡಿ. ಈಗ ಸುಮ್ಮನೆ ಮನವಿ ನಾವು ಒಂದು ಕೊಡಿ. ಹೇಳೋದು ನೀವು ಒಂದು ಹೇಳೋದು ಇದೇ ಆಗ್ತದೆ ಬಿಟ್ರೆ ಇನ್ನು ಮನವಿ ಕೊಡಿ. ಅಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಬಹಳ ಜನ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಇವಾಗ ಮತ್ತೆ ಏನಾಗುತ್ತೆ, ಚೇಂಜ್ ಮಾಡಲಿಲ್ಲ ಅಂದ್ರೆ ಒಂದ್ ವಾರದಲ್ಲಿ ಇವಾಗ ಎಲ್ಲ ಕಡೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ. ಅದು ಮಾತ್ರ ನಿಜ. ಬಟ್ ಇದು ಕ್ಯಾನ್ಸಲ್ ಆಗ್ಬೇಕು ಒಂದು, ಇಲ್ಲ ಅಂದ್ರೆ ನಮ್ಗೆ ಎಲಿಜಿಬಿಲಿಟಿ ಕೊಟ್ಟು ಬಿ ಫಾರ್ಮ್ ಡಿ ಫಾರ್ಮ್ ಇಬ್ಬರಿಗೆ ಎಲಿಜಿಬಿಲಿಟಿ ಕೊಡಬೇಕು. ಅದ್ರ ಜೊತೆಗೆ ಫಾರ್ಮ್ ಡಿಯವರು ಕೊಡಬೇಕು. ಆಕ್ಚುಲಿ ಇಡೀ ರಾಜ್ಯದಿಂದ ಎಲ್ಲರೂ ಕೂಡ ಇದೇ ರೀತಿ ಧ್ವನಿ ಎತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅನ್ಯಾಯ ಆಗ್ತಿದೆ. ಒಂದೇ ಈಗ ಫಾರ್ಮಸಿ ಅಂದ್ರೆ ಎಲ್ಲರೂ ಓದಿರ್ತಾರೆ. ಈಗ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಅನ್ನೋದು ಆಗಬಾರ್ದು. ಇಡೀ ರಾಜ್ಯದಿಂದ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ರು. ಬೇಡ, ನಾವು ಮಾತಾಡಿ ಏನು ಹೇಳ್ತಾರೆ ತಿಳಿಸ್ತೀವಿ ಅಂತ ಹೇಳಿ ಹೋಲ್ಡ್ ಮಾಡಿದ್ದೀವಿ ನಾವೇ. ಆಯ್ತು, ನೀವು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ನಾವು ಕರೆದಿದ್ವಿ ನೋಟಿಫಿಕೇಶನ್. ವಾಟ್ ಎವರ್ ಯು ಟೆಲ್ ಯುವರ್ ರಿಕ್ವೆಸ್ಟ್ ಪ್ಲೀಸ್ ಗಿವ್. ನಿಮ್ಮ ಮನವಿಗಳೆಲ್ಲ ಕೊಡಿ. ನಾವು ಮನೆ ಕೊಟ್ಟಾಗ ನೀವೇನ್ ನೆಕ್ಸ್ಟ್ ಏನ್ ಆಕ್ಷನ್ So, ತಗೊಳ್ತೀರಿ? next ನಾವು higher ಹೈಯರ್ officials ಆಫೀಸರ್ಸ್ಗೆ discuss ನಮ್ದೇ ಇಲ್ವಲ್ಲಪ್ಪ, ನಮಗೆ ಹೈಯರ್ ಆಫೀಸರ್ ಇರ್ತಾರಲ್ಲ ಅವ್ರಿಗೆ ಅಂತ ಡಿಸ್ಕಷನ್ ಮಾಡಬೇಕು. ಈ ಥರ ಬಂದಿತ್ತು, ಹಿಂಗೆಲ್ಲ ಕೇಳ್ತಾ ಇದ್ದಾರೆ, ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅವ್ರ ಬಗ್ಗೆ ಇಲ್ಲ, ಫಸ್ಟ್ ಆಫ್ ಆಲ್ ಅಂದ್ರೆ ಹೋಲ್ಡ್ ಆಗ್ಬೇಕಷ್ಟೇ. ಅದನ್ನ ಏನಿದೆ ನಾವು ಗೌರ್ಮೆಂಟ್ ನಿಮ್ಮ ಹತ್ರ ಅಥಾರಿಟಿ ಇಲ್ಲ, C&R ಅಲ್ಲಿ ಚೇಂಜ್ ಆಗಬೇಕು. ನಿಮ್ಮ C&R ಗಳನ್ನ ಚೇಂಜ್ ಮಾಡ್ಕೊಡಿ. ಯಾಕಂದ್ರೆ 50% ಸಿಲಿಂಡರ್ ಚೇಂಜ್ ಮಾಡ್ಕೊಳ್ಳಿ ಸರ್. ಅಲ್ಲ, ಈಗ ಯಾಕಂದ್ರೆ ಅನ್ಯಾಯ ಆಗೋದ್ರಿಂದ ಯಾರಿಗೂ ಇದಲ್ಲ, ಇದು ಒಳ್ಳೇದಲ್ಲ. ಈ ನಿಮ್ಗೆ ಡಿ ಫಾರ್ಮಸಿ ಅಷ್ಟೇ ಬೇಕು ಅಂತ ಹೇಳ್ತೀರಾ. ಬಿ ಫಾರ್ಮದವರು ಓದಿರೋರು ಸುಮಾರು ಇದ್ದಾರೆ. ರಿಕ್ವೆಸ್ಟ್ ಕೊಡಿ. ಈಗ ಹೈ ಲೆವೆಲ್ Request ಮೀಟಿಂಗ್ ಕೊಡಿ. ಅಲ್ಲಿ ವಿ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಯಾರಿಗೆ ಮಾಡಲಾಗುತ್ತೆ ಅದನ್ನ ಮಾಡೋಣ. ಕೊಡಿ ನಮ್ಮ ಕಡೆ ಮನವಿ ಕೊಡಿ. ಒಳ್ಳೇದಾಗಕ್ಕೆ ನಾವು ಕೂತಿರೋದು, ಎಲ್ಲರಿಗೂ ಒಳ್ಳೇದು ಮಾಡಕ್ಕೆ ಕೂತಿರೋದು, ಅವಶ್ಯಕತೆ ಇರೋದಕ್ಕೆ ಕೂತಿರ್ತಾರೆ ಇರೋದು. ಯಾಕಂದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡಿ. ನನ್ನ ಹೆಸರು ಭೀಮಪ್ಪ ಎಂ. ಸುವರ್ಣ ಕರ್ನಾಟಕ ಶುಶ್ರೂಷಾ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಭೀಮಪ್ಪ ಎಂ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ ಇವತ್ತು ESI ಹಾಸ್ಪಿಟ್ಲಲ್ಲಿ GNMದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. DSI ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಎಲ್ಲ ವಿದ್ಯಾರ್ಥಿಗಳು ಅಥವಾ ಏನು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ವಿ. ಈಕ್ವಲ್ ಯಾವುದೇ ಗೌರ್ಮೆಂಟಲ್ಲಿ ಈಕ್ವಲ್ ಆಗಿರಬೇಕು. GNMನೂ ಅಷ್ಟೇ ಕರಿಬೇಕು, DSIನೂ ಅಷ್ಟೇ ಕರಿಬೇಕು. 50% ಮಾಡಿ ಕರಿಬೇಕು ಅನ್ನೋದು ನಮ್ಮ ಆಗ್ರಹ. ಅವ್ರು ಹೇಳ್ತಾರೆ ನಾವು ನೋಟಿಫಿಕೇಶನ್ ಕೊಟ್ಟಿದ್ವಿ ಅಬ್ಜೆಕ್ಷನ್ಗೋಸ್ಕರ, ಯಾರು ಆ ಟೈಮಲ್ಲಿ ನೀವು ಕೇಳಿಲ್ಲ, ಇದು ಪಾಲಿಸಿ ಮ್ಯಾಟ್ರ್ ಬರುತ್ತೆ, ಇದು ಡಿಸಿಷನ್ ತಗೊಂಡವ್ರು ಉನ್ನತ KPC ಕ್ಲಾಸಸ್ ಫೌಂಡರ್ ನಾವು. ಇವಾಗ ಏನು ರೀಸೆಂಟಾಗಿ KE ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ಕಾರ್ಮಿಕ ಇಲಾಖೆಯಿಂದ ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ನೋಟಿಫಿಕೇಶನ್ ಬಂದಿತ್ತು. ಅದರಲ್ಲಿ ಕ್ವಾಲಿಫಿಕೇಶನ್ ರಿಗಾರ್ಡಿಂಗ್ ಒಂದು ದೊಡ್ಡ ಅನ್ಯಾಯ ಆಗಿದೆ. ಅಂದರೆ ಇವಾಗ ಫಾರ್ಮಸಿ ಆಫೀಸರ್ಗೆ ಓನ್ಲಿ ಡಿಪ್ಲೊಮಾ ಫಾರ್ಮಸಿದವ್ರಿಗೆ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, ಮತ್ತು ನರ್ಸಿಂಗ್ ಆಫೀಸರ್ದವ್ರಿಗೆ GNM ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಡಿಗ್ರಿ ಕನ್ಸಿಡರ್ ಮಾಡಿಲ್ಲ ಅವರು. ಓಕೆ, ಬಟ್ ಇದು ನಮ್ಮದು ಫಾರ್ಮಸಿ ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡ್ತಾ ಇದ್ದೀನಿ. ಸೊ C&R ಏನಿದೆ ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಆದಷ್ಟು ಬೇಗ ನಮ್ಮ ಬಿ ಫಾರ್ಮದವ್ರಿಗೂ ಕೂಡ ಮತ್ತು BSc ನರ್ಸಿಂಗ್ದವ್ರಿಗೂ ಕೂಡ ಎಲಿಜಿಬಲ್ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಎಲಿಜಿಬಿಲಿಟಿ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಆಗೋದಂತೂ ಸತ್ಯ. ಒಬ್ಬರು ಲೇಡೀಸ್ ಹೇಳಿ, ನಿಮ್ಮ ಹೆಸರು ಹೇಳ್ಕೊಂಡು ಹೇಳಿ. ನನ್ನ ಹೆಸರು ಮಂಜುಳಾ, ಬಿ ಫಾರ್ಮಸಿ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿಲಿ ಮಾಡಿರೋದು. ಇವಾಗ ಫಾರ್ಮಸಿ ಅಧಿಕಾರಿಯಾಗಿ ನೇಮಕಾತಿ ಅಧಿಸೂಚನೆ ಕೊಟ್ಟಿರೋದು. ಬರೀ ಡಿಪ್ಲೊಮಾ ಇನ್ ಫಾರ್ಮಸಿನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಿ ಫಾರ್ಮ್ ಕೂಡ ಕನ್ಸಿಡರ್ ಮಾಡಬೇಕನ್ನೋದು ನಮ್ಮ ಒಂದು ಮನವಿ. ಹೇಗೋ ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬ ಕಡೆ ESI ಹಾಸ್ಪಿಟ್ಲಲ್ಲಿ ಬರೀ
B.Pharm ಮತ್ತು ಡಿಪ್ಲೊಮಾದವ್ರನ್ನ ತಗೋತಾರೆ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾಕೆ B.Pharmನ ತಗೊಳ್ಬೇಕು, ಪರ್ಮನೆಂಟಾಗಿ ಯಾಕೆ ನಮ್ಮನ್ನು ಕನ್ಸಿಡರ್ ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಮನವಿ. ನಾವಿಲ್ಲಿ ಕಮಿಷನರ್ ಹತ್ರ ಮಾತಾಡೋಕೆ ಬಂದಿದ್ದೀವಿ, ಮನವಿನ ಸಲ್ಲಿಸಿದ್ವಿ ಕೂಡ. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಇನ್ ಅದರ್ ಸ್ಟೇಟ್ಸ್ ಅಲ್ಲೆಲ್ಲನೂ B.Pharmನ ಕನ್ಸಿಡರ್ ಮಾಡ್ಕೋತಾರೆ ಫಾರ್ಮಸಿ ಆಫೀಸರ್ಗೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕನ್ಸಿಡರ್ ಮಾಡ್ಕೋತಾರೆ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ನಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ? 2 ವರ್ಷ ಆಗಿರೋ ಡಿಪ್ಲೊಮಾದವ್ರನ್ನ ಕನ್ಸಿಡರ್ ಮಾಡ್ರಿ. ದ ಸೇಮ್ ವೇ ನಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ರಿ. ನೀವು ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲೆಲ್ಲನೂ ಡಿಪ್ಲೊಮಾ ಇನ್ ಫಾರ್ಮಸಿಯವ್ರನ್ನೇ ತಗೊಳ್ಳೋದು. ಯಾಕೆ ನಮ್ಮನ್ನು ತಗೋಬಾರ್ದು? ನಾವು ಓದಿರ್ತೀವಲ್ವಾ. ಇನ್ ದ ಸೇಮ್ ವೇ ಈಕ್ವಲ್ ಆಗಿ ಕೊಡ್ರಿ ಅಂತ ನಮ್ಮದು ಒಂದು ಮನವಿ. ಅವ್ರನ್ನ ತಗೋಬಾರ್ದು ಅಂತಲ್ಲ, ನಾವು ಅವ್ರಿಗೇನು ವಂಚಿತರಾಗಿ ಮಾಡ್ರಿ ಅಂತಲೂ ಹೇಳ್ತಿಲ್ಲ. ಅವ್ರನ್ನ ತಗೊಳ್ಳೋದ್ರ ಜೊತೆಗೆ ಅದೇ 50-50% ರೇಷಿಯೋದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿ ನಮ್ಮನ್ನು ತಗೊಂಡು ಗೌರ್ಮೆಂಟ್ ಆಫೀಸರ್ ಆಗಿ ಆಗೋಕ್ಕೆ ಅವಕಾಶ ಮಾಡಿಕೊಡ್ರಿ. ಬೇರೆ ಸ್ಟೇಟ್ಸ್ಗೆ ಇದೇ ಓಪನಿಂಗು ಅಲ್ಲಿ ಹೋಗ್ಬೋದು ಅಂದರೆ ಎಲ್ಲ ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಯಾರು ಮನೇಲೂ ಒಪ್ಪಲ್ಲ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಸಿಕ್ಕರೂ ಕಳ್ಸೋಕ್ಕೆ ಮುಂದೆ ಹೋಗ್ತಾರೆ. ಇದೊಂದು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಕರ್ನಾಟಕದಲ್ಲಿ ನಮಗೂ ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗೋಕ್ಕೆ ಅವಕಾಶ ಮಾಡ್ತಾರೆ. ಏನು ಅವ್ರು ಏನು ರಿಪ್ಲೈ ಕೊಟ್ಟರು ನಿಮಗೆ? ಕಮಿಷನರ್ ಹತ್ರ ತಾವು ಕೇಳ್ಕೊಂಡಾಗ ಏನು ರಿಪ್ಲೈ ಬಂತು ಅವರಿಂದ? ಅವರು ನಮ್ಗೀಗ ಮನವಿ ಕೊಟ್ಟಿದ್ದೀರಲ್ವಾ, ನೆಕ್ಸ್ಟ್ ಅಲ್ಲಿ ವಿಕಾಸ್ ಸೌದಾಗ ಹೋಗ್ರಿ, ಅಲ್ಲಿ ಹೋಗಿ ಸಲ್ಮಾ ಮೇಡಮ್ನ ಭೇಟಿ ಮಾಡ್ರಿ, ಅಲ್ಲಿ ಒಂದು ಮನವಿ ಕೊಡ್ರಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು